ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ನನಗೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನೋ ಕಾಲ್ ಟಿಪ್ಸ್ ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ, ಸೂನು ನ್ಯೂ ಡೇಟ್ ಅನೌನ್ಸ್ ಮಾಡ್ತೀನಿ. ಇವತ್ತಿನ ಮಾರ್ಕೆಟು ಕಂಪ್ಲೀಟ್ಲಿ ಚಾಪಿ ಆ್ಯಂಡ್ ಟ್ರಿಕ್ಕಿ ಮಾರ್ಕೆಟ್ ಇತ್ತು. ಓಕೆನಾ. ಸೊ ನಾನು ಕೂಡ ಅಷ್ಟೇ ಬೆಳಗ್ಗೆನೇ ಒಂದು ಒಳ್ಳೆ ಲಾಸಲ್ಲಿ ಆರಾಮ್ಸೆ ಕೂತಿದ್ದೆ. ಇನ್ನೇನು ಮಾಡೋಕ್ಕಾಗಲ್ಲ, ಬಿಕಾಸ್ ಮಾರ್ಕೆಟಲ್ಲಿ ಅನ್ಕೊಂಡಿದ್ದ ಪ್ಲೇಸಲ್ಲಿ ಮೂಮೆಂಟ್ ಆಗ್ತಿಲ್ಲ ಅಂದಾಗ ವಿ ನೀಡ್ ಟು ವೆಯ್ಟ್. ಓಕೆನಾ. ಸೊ ಅದೇ ಥರ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ. ಬಟ್ ಮಾರ್ಕೆಟ್ ಇವಾಗ ಜಸ್ಟ್ ಮೂಮೆಂಟ್ನ ಕೊಡ್ತು. ಸೊ ಆ ಮೂಮೆಂಟಲ್ಲಿ ನಾನು ಕವರ್ ಮಾಡಿದ್ದೀನಿ. ಜಸ್ಟ್ ಸಿ ಮೈ ಡೇ ಡನ್ ಫಾರ್ ದ ಡೇ. ಆ್ಯಕ್ಚುಲಿ ಇವತ್ತು ಬ್ರೋಕರೇಜ್ ಸ್ವಲ್ಪ ಜಾಸ್ತಿ ಹೋಗಿರುತ್ತೆ. ಏನಕ್ಕೆ ಅಂದರೆ ಸ್ವಲ್ಪ ಜಾಸ್ತಿ ಟ್ರೇಡ್ಸ್ ಆಗಿದೆ ಇವತ್ತು. ಓಕೆನಾ. ಸೊ ಹಾಗಾಗಿನೇ ಲೆಟ್ಸ್ ಕ್ಲೋಸ್ ಇಟ್ ಅಪ್. ನೋ ಮೋರ್ ಟ್ರೇಡ್ಸ್ ಟುಡೇ. ಸೊ ಇವಾಗ ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟಲ್ಲಿ ಏನು ಮಿಸ್ಟೇಕ್ ಆಯಿತು, ಏನಕ್ಕೆ ನೀವು ಆ ಮಿಸ್ಟೇಕ್ನ ಫಾಲೋ ಮಾಡಬೇಕು. ಸ್ಟೂಡೆಂಟ್ಸಿಗೆ ಕ್ಲಿಯರ್ ಆಗಿದೆ. ನಿನ್ನೆ ಬಂದು ಮಾರ್ಕೆಟ್ ಬುಲ್ಲಿಶ್ ಟು ಸೈಡ್ ವೇಸ್ ಇದೆ. ಓಕೆನಾ. ಸೊ ಬುಲ್ಲಿಶ್ ಟು ಸೈಡ್ ವೇಸ್ ಇದೆ ಅಂದಾಗ ಮಾರ್ಕೆಟ್ ನಮಗೆ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಗಲಿ ಅಪ್ ಟು ನಮಗೆ ಈ ಲೆವೆಲಿಂದ ಕೆಳಗಡೆ ಬರೋವರೆಗೂ ಮಾರ್ಕೆಟ್ ವಿಲ್ ಸ್ಟಾರ್ಟ್ ಸ್ಟಡಿಂಗ್ ಬುಲ್ಲಿಶ್ ಓನ್ಲಿ. ಬೇರಿಶ್ ಇರೋದಿಲ್ಲ ಮಾರ್ಕೆಟ್, ಯಾವುದೇ ಕಾರಣಕ್ಕೂ ಬೇರಿಶ್ ಬರೋದಿಲ್ಲ, ಅದು ಗೊತ್ತಿರೋದೆ. ಅದೇ ರೀಸನ್ಗೆ ನಾನು ಏನು ಮಾಡ್ತಿದ್ದೆ, ವೆಯ್ಟ್ ಮಾಡ್ತಿದ್ದೆ. ಚಲೋ ಮಾರ್ಕೆಟಲ್ಲಿ ಬುಲ್ಲಿಶ್ ಸೆಂಟಿಮೆಂಟ್ ಇದೆ, ಮೊದಲು 15 ನಿಮಿಷ ವೆಯ್ಟ್ ಮಾಡೋಣ ಅಂತ. ಸೊ ಮೊದಲು 15 ನಿಮಿಷ ಡೇ ಹೈ ತನಕ ಬಂತು. ಆಲ್ರೆಡಿ 100 ಪಾಯಿಂಟ್ ಮೂವ್ಮೆಂಟ್ ಕೂಡ ಆಗಿತ್ತು. ಸೊ ಐ ಜಸ್ಟ್ ನೀಡ್ ಟು ವೆಯ್ಟ್ ಫಾರ್ ರಿಟ್ರೇಸ್ಮೆಂಟ್. ಓಕೆನಾ. ಒಂದು ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡಬೇಕಿತ್ತು. ಸೊ ನಾನೇನು ಮಾಡಿದೆ, ಆ್ಯಕ್ಚುಲಿ ಹೆಂಗಿದ್ರು ಬುಲ್ಲಿಶ್ ಇದೆ ಮಾರ್ಕೆಟು, ಸ್ವಲ್ಪ ಇಲ್ಲಿಂದನೇ ಇನ್ನೊಂದು ಸ್ಪೈಕ್ ಕೊಡ್ಬೋದು ಅಂತ ಐ ಎಂಟರ್ಡ್ ಇಯರ್. ಓಕೆನಾ. ಸೊ ಐ ಟುಕ್ ಎಸ್ ಎಲ್ ಇಯರ್. ಮಾರ್ಕೆಟಲ್ಲಿ ನಂದು ಒಂದು ಫಸ್ಟ್ ಟ್ರೇಡಲ್ಲಿ ಆಲ್ಮೋಸ್ಟ್ ಒಂದು 8-9 ಪಾಯಿಂಟ್ಸ್ಗೆ ಎಸ್ ಎಲ್ ಹಿಟ್ ಆಯಿತು, ಕ್ಲೋಸ್ ಮಾಡಿದೆ. ಸೊ ದೆನ್ ವೆಯ್ಟ್ ಮಾಡ್ತಿದ್ದೆ ಚಲೋ ಮಾರ್ಕೆಟ್ ಏನು ಮಾಡುತ್ತೆ ಅಂತ. ಸೆಕೆಂಡ್ ಟೈಮ್ ಮಾರ್ಕೆಟ್ ಇಲ್ಲಿ ಅಪ್ರೋಚ್ ಮಾಡಬೇಕಾದ್ರೆ ಅಂದ್ಕೊಂಡೆ ಮಾರ್ಕೆಟ್ ಮೇ ಬಿ ಇವತ್ತಿದಾಗ್ಬೋದು ಅಂತ. ಸೊ ದಟ್ ವಾಸ್ ಮೈ ಮಿಸ್ಟೇಕ್. ಏನಂದರೆ ಇವತ್ತಿಂದು ಈ ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ಮಾಡಬೇಕಿತ್ತು ನಾನು. ಸೊ ನಾನು ಅಂದ್ಕೊಂಡೆ ಆಲ್ರೆಡಿ 100 ಪಾಯಿಂಟ್ ಮೂವ್ಮೆಂಟ್ ಆಗಿದೆ, ಇಲ್ಲಿ ತನಕ ಬರೋ ಚಾನ್ಸಸ್ ಡೌಟ್ ಇದೆ. ಚಲೋ ಮಾರ್ಕೆಟ್ ಇಲ್ಲಿಂದಲೇ ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂದ್ಕೊಂಡಿದ್ದು ಮೈ ಮಿಸ್ಟೇಕ್ ಒಂದು. ಸೊ ಹಾಗಾಗಿ 2 ಎಸ್ ಎಲ್ ಇಲ್ಲೇ ಹಿಟ್ಟಾಯಿತು. ಸೊ ಚಲೋ ಏನೇ ಮಾಡೋಕ್ಕಾಗಲ್ಲ, 2 ಎಸ್ ಎಲ್ಸ್ ಆಗಿದೆ, ನೋ ಪ್ರಾಬ್ಲಮ್. ನೋ ಟ್ರೇಡ್ಸ್, ಸುಮ್ಮನೆ ಕೂರೋಣ ಅಂತ ಆರಾಮ್ಸೆ ಕೂತಿದೆ ಮಾರ್ಕೆಟಲ್ಲಿ. ನೋಡೋಣ ಮಾರ್ಕೆಟ್ ಯಾವ್ದಾದ್ರು ಆಪರ್ಚುನಿಟೀಸ್ ಕೊಡ್ಬೋದೇನೋ ಅಂತ. ಸೊ ಹಾಗಾಗಿನೇ ಮಾರ್ಕೆಟಲ್ಲಿ ಆಪರ್ಚುನಿಟೀಸ್ಗೋಸ್ಕರನೇ ವೆಯ್ಟ್ ಮಾಡ್ಕೊಂಡು ಕೂತಿದೆ. ಮಾರ್ಕೆಟು ಅಗೇನ್ ಬ್ಯಾಕ್. ಸೊ ಇಲ್ಲಿ ತನಕ ವೆಯ್ಟ್ ಮಾಡ್ತಿದ್ದೆ. ಸಪೋಸ್ ಇಲ್ಲಿಗೆ ಬಂದರೆ ಮಾರ್ಕೆಟ್ ಇಲ್ಲಿಂದ ಒಂದು ಬೌನ್ಸ್ ಕೊಡುತ್ತೆ. ಈ ಬೌನ್ಸ್ ಏನಿದೆಯಲ್ಲ, ನಾನು ಇಲ್ಲಿಂದ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬರಲಿಲ್ಲ ಮಾರ್ಕೆಟು, ಮಿಸ್ಸು. ಸೊ ಟುಡೇ ಇಸ್ ನಾಟ್ ಮೈ ಡೇ ಅಂದ್ಕೊಂಡು ಸುಮ್ಮನೆ ಕೂತಿದೆ. ಮಾರ್ಕೆಟ್ ಹೋಗಿ ಅಗೇನ್ ರಿಟ್ರೇಸ್ಮೆಂಟ್ ಕೊಟ್ಟು ಅಪ್ಸೈಡ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಎಕ್ಸಾಕ್ಟಾಗಿ ನಾನು ಈ ಸಲ ಆ ಮಿಸ್ಟೇಕ್ನ ರಿಪೀಟ್ ಮಾಡಲಿಲ್ಲ. ಬ್ರೇಕ್ಔಟಲ್ಲಿ ಟ್ರೇಡ್ ಮಾಡೋದು ಬೇಡ, ವೆಯ್ಟ್ ಮಾಡೋ ರಿಜೆಕ್ಷನ್ಗೆ. ಬಿಕಾಸ್ ಥರ್ಡ್ ಟೈಮ್ ಅಪ್ರೋಚ್ ಮಾಡ್ತಿದ್ದೆ, ಡೆಫಿನೆಟಾಗಿ ವೆರಿ ಹೈ ಚಾನ್ಸ್ ಬ್ರೇಕ್ಔಟ್ ಆಗುತ್ತೆ ಅಂತ. ಇಲ್ಲಿ ನಾನು ಇಲ್ಲಿಗೆ ಬಂದಾಗ ಎಂಟ್ರಿ ತೊಗೊಂಡೆ. ಮಾರ್ಕೆಟ್ ಇಷ್ಟು ದೂರ ಮೂವ್ ಆದ್ರೂ ನನಗೆ ಮೂವ್ ಆಗಿದ್ದೆ ಜಸ್ಟ್ 7-8 ಪಾಯಿಂಟ್ಸ್ ಅಷ್ಟೇ. ಸೊ ಮೂವ್ ಆಗ್ತಿರಲಿಲ್ಲ. 5 ಪಾಯಿಂಟಲ್ಲಿ ನಾನು ಎಕ್ಸಿಟ್ ಕೊಡಾದೆ. ಓಕೆನಾ. ಸೊ 5-6 ಪಾಯಿಂಟ್ಸಲ್ಲಿ ಎಕ್ಸಿಟ್ ಕೊಡಾದೆ. ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ಮೂವ್ಮೆಂಟ್ ಆಗ್ತಿಲ್ಲ. ಸೊ ನಾನು ಅಂದ್ಕೊಂಡಿದ್ದ ಪ್ಲೇಸ್, ಇಲ್ಲಿ ಹಿಡಿದಿರೋ ಪ್ಲೇಸ್ ನೋಡಿದರೆ ನೀವು ಬಿಲೀವ್ ಮಾಡೋದಿಲ್ಲ, ಮಾರ್ಕೆಟು ಈ ಕ್ಯಾಂಡಲ್ ತೆಗಿಬೇಕಿತ್ತಿದ್ನ. ಓಕೆನಾ. ಇಷ್ಟು ದೊಡ್ಡ ಕ್ಯಾಂಡಲ್ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂದಿದ್ರು. ಈ ಕ್ಯಾಂಡಲ್ ಇದನ್ನು ಬ್ರೇಕ್ಔಟ್ ಮಾಡಬೇಕಿತ್ತು, ಅದು ಬ್ರೇಕ್ಔಟ್ ಮಾಡಿಲ್ಲ. ಸೊ ಬ್ರೇಕ್ಔಟ್ ಮಾಡ್ತಿಲ್ಲ ಅಂದಾಗ ನಮಗಲ್ಲಿ ಅರ್ಥ ಆಗ್ತಿದೆ ಮಾರ್ಕೆಟ್ ಈಸಲ್ಲಿ ಸೈಡ್ ವೇಸ್ನೆಸ್ ಜಾಸ್ತಿ ಇದೆ. ಸೊ ಮಾರ್ಕೆಟ್ ಮೂವ್ ಆಗೋದು ಚಾನ್ಸಸ್ ವೆರಿ ಲೆಸ್ ಇದೆ. ಚಲೋ ಕ್ಲೋಸ್ ಇಟ್ ಅಪ್ ಅಂತ. ಓಕೆನಾ. ಸೊ ಅಲ್ಲಿ ಒಂದು 5 ಪಾಯಿಂಟ್ ಗೇನ್ ಮಾಡಿದೆ. ಟೋಟಲ್ಲು ಆಲ್ಮೋಸ್ಟ್ 24 ಪಾಯಿಂಟ್ ಏನೋ ಲಾಸಕ್ಕೆ ಹೋಗಿತ್ತು ನನಗೆ. ಸೊ 5 ಪಾಯಿಂಟ್ ಗೇನ್ ಮಾಡಿದೆ. ಅನದರ 17 ಪಾಯಿಂಟ್ಸ್ ಬೇಕಿತ್ತು. ಸೊ ಐ ಜಸ್ಟ್ ಪ್ರೀಮಿಯಮ್ ಚಾರ್ಟ್ನ ನಾನು ನೋಡೋದಿಲ್ಲ, ಬಟ್ ಸ್ಟ್ರೈಕ್ ಪ್ರೈಸ್ಗಳು ಹಾಕಿರ್ತೀನಿ. ಸ್ಟ್ರೈಕ್ ಪ್ರೈಸ್ಗಳೇ ಇತ್ತು. ಸೊ ಇನ್ನೇನತ್ತೆ ವೀಡಿಯೋ ಮಾಡಿ ಕ್ಲೋಸ್ ಮಾಡೋಣ. ಇವತ್ತಿನ ಲಾಸ್ ಇಷ್ಟೇ, ಆಲ್ಮೋಸ್ಟು ಒಂದು 25-26K ಲಾಸ್ ಇತ್ತು. ಚಲೋ ಕ್ಲೋಸ್ ಮಾಡೋಣ ಇವತ್ತಿಗೆ ಇಷ್ಟೇ, ನೋಡ್ಕೊಳ್ಳೋಣ ನಾಳೆಗೆ ಅಂದ್ಕೊಂಡು ಸುಮ್ಮನಾಗಿದೆ. ಸೊ ಅದು ಬಿಕಾಸ್ ನಂದು ಟಾರ್ಗೆಟ್ ಸ್ಟಾಪ್ ಲಾಸ್ ಅಷ್ಟರಲ್ಲೇ ಇರುತ್ತೆ ಅಂದಾಗ ಏನೂ ಸಮಸ್ಯೆ ಆಗೋದಿಲ್ಲ. ಮಾರ್ಕೆಟ್ ಯಾವಾಗ ಆಗೇನಿಲ್ಲ ಅಪ್ರೋಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿತ್ತು, ನಾನು ಇಲ್ಲಿ ನೋಡಿದೆ ಪ್ರೀಮಿಯಮ್ಮು ಆಲ್ರೆಡಿ ಇವತ್ತಿನ ಡೇ ಹೈ ಪ್ರೀಮಿಯಮ್ ಇತ್ತಲ್ಲ 152 ಏನೋ ಡೇ ಹೈ ಪ್ರೀಮಿಯಮ್. ಓಕೆನಾ. ಇವತ್ತಿನ ಡೇ ಹೈ ಪ್ರೀಮಿಯಮು ಕ್ಯಾಂಡಲ್ ಇಲ್ಲೇ ಇದೆ. ಪ್ರೀಮಿಯಮ್ ಚಾರ್ಟಲ್ಲಿ ಆಲ್ರೆಡಿ 150 ತೋರಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತಿತ್ತು. ಸೊ ಇಟ್ಸ್ ಕ್ಲಿಯರ್ ಕಟ್ ಮಾರ್ಕೆಟ್ ಈ ಸಲ ಹೊಡೆಯುತ್ತೆ ಬ್ರೇಕ್ಔಟು. ಸೊ ಬಿಕಾಸ್ ಕ್ಯಾಂಡಲ್ ಏನಾಗುತ್ತೆ ಸಮ್ ಟೈಮು ನಿಮಗೆ ಇವತ್ತು ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಎರಡು ಉಲ್ಟಾ ಓಡ್ತಿದ್ದಾವೆ. ಯಾಕೆಂದರೆ ಬ್ಯಾಂಕಿಂಗ್ ಸ್ಟಾಕ್ಸ್ಗಳಲ್ಲಿ ಸಮ್ ಸೆಲ್ಲಿಂಗ್ ಪ್ರೆಷರ್ ಇದೆ. ನಿಫ್ಟಿ IT ಸೆಕ್ಟರ್ ಮೇ ಬಿ ಸಮ್ ಬುಲಿಶ್ ಇರುತ್ತೆ. IT ರಿಲಯನ್ಸ್ ಯಾವ್ದಾದ್ರು ಬುಲಿಶ್ ಇದ್ದರೆ ಮಾತ್ರ ಆ ಥರ ಮೂಮೆಂಟ್ಸ್ಗಳು ಉಲ್ಟಾ ಪಲ್ಟಾ ಆಗೋದು. ಇಲ್ಲಾಂದರೆ ನಿಫ್ಟಿ ಅಲೈನ್ ಆಗಿರುತ್ತೆ ಬ್ಯಾಂಕ್ ನಿಫ್ಟಿ ಜೊತೆ. ಇಲ್ಲಿ ಎಂಟ್ರಿ ಆದೆ. ಸೊ ಇಮಿಡಿಯೇಟಾಗಿ ಐ ಎಂಟರ್ಡ್ ಹಿಯರ್. ಇಲ್ಲಿಗೆ ಬರೋಷ್ಟರಲ್ಲಿ ಟಕ್ ಅಂತ ಐ ಕ್ಯಾಪ್ಚರ್ಡ್ ವೆರಿ ಗುಡ್ ಮೂವ್ ಯಾರ್. ಆ್ಯಕ್ಚುಲಿ ತುಂಬ ಒಳ್ಳೆ ಮೂವ್ನೇ ಆಯ್ತು ನನಗೆ. ಸೊ ಒಳ್ಳೆ ಮೂವ್ನೇ ಸಿಕ್ತು. ಸೊ ಹಾಗಾಗಿ ಐ ಜಸ್ಟ್ ಗಾಟ್ ಗುಡ್ ಮೂವ್ ಆ್ಯಂಡ್ ಅದರಲ್ಲಿ ಕೂಡ ಒಳ್ಳೆ ಮೂಮೆಂಟ್ ಕೂಡ ಆಯಿತು. ನಂದು ದಿನ ಟಾರ್ಗೆಟ್ ಕೂಡ ರೀಚ್ ಆಯಿತು. ಐ ಜಸ್ಟ್ ಮೇಡ್ ಇಟ್. ಓಕೆನಾ. ಸೊ ಆರಾಮ್ಸೆ ಒಳ್ಳೆ ಮೂವ್ನು ಸಿಕ್ತು, ಟಾರ್ಗೆಟ್ ಕೂಡ ರೀಚ್ ಆಯಿತು. ಸೊ ಆರಾಮಾಗಿ ನನಗೆ ಇಲ್ಲಿಗೆ ಬರೋ ಅಷ್ಟರಲ್ಲಿ ನಂದು ಟಾರ್ಗೆಟ್ ರೀಚ್ ಆಗಿದ್ದರಿಂದ ಮತ್ತೆ ಟ್ರೇಡ್ ಮಾಡಿಲ್ಲ. ಆ್ಯಂಡ್ ನಿಮ್ಗೆ ಅದಕ್ಕೆ ಹೇಳೋದು ಪೇಷನ್ಸ್ ಇಟ್ಕೊಳ್ಳಿ ಅಂತ.
ಲಿಟ್ರಲಿ 2 ಸ್ಟಾಪ್ ಲಾಸ್ ಇಟ್ಟಾದ್ಮೇಲೆ ಇಷ್ಟು ದೂರದ ತನಕ ಸುಮ್ಮನೆ ಕೂತೀನಿ ನಾನು. ಬಿಕಾಸ್ ಏನಂದರೆ ನಿಮ್ಗೇನಾಗುತ್ತೆ, ಒಂದು ಸ್ಟಾಪ್ ಲಾಸ್ ಇಟ್ಟೈತೆ, ಇನ್ನೊಂದು ಸ್ಟಾಪ್ ಲಾಸ್ ಇಟ್ಟೈತೆ, ಯು ವಿಲ್ ಬಿಕಮ್ ಪ್ಯಾನಿಕ್ ಆಗಿ ಏನು ಮಾಡ್ತೀರಾ, ಇಲ್ಲೊಂದು ಟ್ರೆಂಡ್ ಲೈನ್ ಬರ್ತೈತೆ, ಚಲೋ ಸೆಲ್ಲಿಂಗ್ ಮಾಡಿಬಿಡೋಣ, ಇಲ್ಲೊಂದು ಬ್ರೇಕ್ಔಟ್ ಹೋಗ್ತೈತಿ, ಓವರ್ ಆಲ್ ಟ್ರೆಂಡ್ ಬುಲಿಶ್ ಇದೆ, ಇಲ್ಲಿ ಸೆಲ್ ಮಾಡಬೇಕು ಅಂದರೂ ಕಷ್ಟ ಇದೆ. ಇಷ್ಟು ಸ್ಮಾಲ್ ಇದರಲ್ಲಿ ನೀವು ಟ್ರೆಂಡ್ ಲೈನ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಟ್ರೆಂಡ್ ಲೈನ್ ಇರೋದು ಇಲ್ಲಿ. ನಿಮ್ಮ ಪ್ರಕಾರ ನೀವು ಟ್ರೆಂಡ್ ಲೈನ್ ಏನಾದ್ರು ನೋಡ್ತೀನಿ ಅಂದರೆ ದಿಸ್ ವಾಸ್ ದ ಹ್ಯೂಜ್ ಟ್ರೆಂಡ್ ಲೈನಿಂದ ಮಾರ್ಕೆಟ್ ಇಲ್ಲಿಂದ ಕೆಳಗಡೆಗೆ ಬಂದ್ರೂ ಅಗೇನ್ ಕೆಳಗಡೆ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿನೇ ವೆರಿ ಸಿಂಪಲ್ ಫಂಡ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡಿದ್ದು. ಏನಿಲ್ಲ, ಇಷ್ಟು ದೂರ ಮೂಮೆಂಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನಿಲ್ಲ ಅಂದ್ಕೊಂಡಿದ್ದು ಒಂದೇ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದು ಏನಂದರೆ, ಇನ್ನೊಂದು 12 ಪಾಯಿಂಟ್ ಆದರೂ ಮೂವ್ ಆದ್ರೂ ನಂದು ಲಾಸ್ ಬಂದು ಆಲ್ಮೋಸ್ಟ್ ಕಡಿಮೆ ಆಗುತ್ತಲ್ಲ. ಸೊ ಅನದರ್ 12 ಪಾಯಿಂಟ್ಸ್ ಲಾಸು. ಸೊ 10,000 ಹತ್ರ ಬಂದ್ಬಿಡುತ್ತೆ ಲಾಸು. ದೆನ್ ಇಟ್ ಈಸ್ ಡನ್ ಫಾರ್ ದ ಡೇ. ಆರಾಮ್ಸೆ ತೊಗೊಂಡು ಎಕ್ಸಿಟ್ ಆಗೋಣ ಅಂತ. ಬಟ್ ಮಾರ್ಕೆಟ್ ಯಾವಾಗ ಸ್ಪೈಕಿ ಮೂವ್ ಕೊಡ್ತು, ನನಗೆ ಅವಾಗಲೇ ಸ್ವಲ್ಪ ಹೋಲ್ಡ್ ಮಾಡೋಣ ಅಂತ ಹೋಲ್ಡ್ ಮಾಡಿದೆ. ಇಮಿಡಿಯೇಟಾಗಿ ಇನ್ನೊಂದು ಸ್ಪೈಕ್ ಕೊಡ್ತು. ಆರಾಮ್ಸೆ ನನಗೆ ಅಂದ್ಕೊಂಡಿದ್ದಕ್ಕಿಂತ ಟಾರ್ಗೆಟ್ಗಿಂತ ಜಾಸ್ತಿ ಹೋಯ್ತದು. ಓಕೆನಾ, ಒಳ್ಳೆ ಮೂಮೆಂಟನ್ನು ಕೊಡ್ತು. ಆಲ್ಮೋಸ್ಟ್ ಇಟ್ ಟಚಸ್ ಅರೌಂಡ್ 200 ಹತ್ರ ಟಚ್ ಆಗಿದೆ. ಆಲ್ಮೋಸ್ಟು 200 ಹತ್ರ ಟಚ್ ಆಗಿದೆ ನನಗೆ. ಲೈಕ್ ನಾನಿಲ್ಲಿ ಎಂಟ್ರಿ ಆಗಿದ್ದು 150. ಓಕೆನಾ, 150 200 ಓಕೆನಾ. ಸೊ 50 ಪಾಯಿಂಟ್ಸ್ ಮೂಮೆಂಟ್ ಆಗಿದೆ. 50 ಪಾಯಿಂಟ್ಸಲ್ಲಿ ನಾನು ಆಲ್ಮೋಸ್ಟ್ ನನಗೊಂದು 35 ಪಾಯಿಂಟ್ಸ್ ಕ್ಯಾಪ್ಚರ್ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟೇ ಇವತ್ತಿನ ಲಾಜಿಕ್ಕು. ಸಿಂಪಲ್ ಫಂಡ ಯೂಸ್ ಮಾಡಿದ್ದು. ಲೈಕ್ ನಾನು ಏನು ಎಕ್ಸ್ಟ್ರಾ ಚೀಸ್ ಅಂತ ಇಲ್ಲಿ ನೋಡಿಲ್ಲ. ನಿಮಗೂ ಕೂಡ ಹೇಳೋದಿಷ್ಟೇ, ಮಾರ್ಕೆಟ್ ಬುಲಿಶ್ ಇದೆ. ಯಾಕೆ ಸ್ಟೂಡೆಂಟ್ಸಿಗೆ ಬುಲಿಶ್ ಅಂತ ಹೇಳಿದೆ ಅಂದರೆ, ನೀವೇನು ಅಂದ್ಕೊಳ್ತೀರಾ, ದಿಸ್ ಗ್ಯಾಪ್ ಇಸ್ ದೇರ್ ನೋ. ನೀವು ಥಿಂಕ್ ಮಾಡ್ತೀರಾ ಈಗ ಇಲ್ಲಿ ಮಾರ್ಕೆಟ್ ಇಷ್ಟರಲ್ಲೇ ಇದೆ, ಮಾರ್ಕೆಟ್ ಸೈಡ್ ವೈಸ್ ಇದೆ, ಇಲ್ಲಿಂದ ಕೆಳಗಡೆ ಬೀಳುತ್ತೆ. ಓವರ್ ನೈಟು ಮೂಮೆಂಟ್ ಆಗಿದೆ ಇದು. ಸೊ ನಾಳೆಗೆ ಏನಾದರೂ ಸಪೋಸ್ ಮಾರ್ಕೆಟು ಸೇಮ್ ಲೆವೆಲ್ನ ಅಪ್ರೋಚ್ ಮಾಡಿದರೆ ಮಾರ್ಕೆಟು ಬುಲಿಶ್ ಇರೋದಿಲ್ಲ, ಮಾರ್ಕೆಟ್ ಒಂದು ಶಾರ್ಪ್ ಫಾಲ್ ಕೊಡೋ ಚಾನ್ಸಸ್ ಇರುತ್ತೆ. ಇಲ್ಲ ಇವತ್ತೇ ಅಪ್ರೋಚ್ ಮಾಡಿದ್ರು ಶಾರ್ಪ್ ಫಾಲ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಸಡನ್ನಾಗಿ ಮಾರ್ಕೆಟ್ ಎಲ್ಲಿ ಓಪನ್ ಆಗ್ತಿದೆ, ಏನಾಗ್ತಿದೆ ಅನ್ನೋದು ಗೊತ್ತಿಲ್ಲ ಅಂದಾಗ ನೀವು ಟ್ರೇಡ್ ಮಾಡೋದು ತುಂಬಾ ಕಷ್ಟ. ಆಲ್ವೇಸ್ ನೆನ್ಪಿಟ್ಕೊಳ್ಳಿ. ಸೊ ಅದೇ ರೀಸನ್ಗೆ ಮಾರ್ಕೆಟ್ ಸ್ಟ್ರಕ್ಚರ್ ಏನು ಚೇಂಜ್ ಆಗ್ತಿರುತ್ತೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಿಮಗೆ ಅಪ್ ಸೈಡಿಗೆ ಇಲ್ಲಿ ಸ್ಟ್ರಕ್ಚರ್ನ ನೀವು ನೋಡ್ತಾ ಬಂದರೆ ಮಾರ್ಕೆಟಲ್ಲಿ ಸೊ ಏನು ಕಾಣಿಸ್ತಿದೆ ಇಲ್ಲಿ ತನಕ ನಾವು ಬೇರಿಶಲ್ಲೇ ಇದ್ದೆ, ಇದು ಬೇರಿಶಲ್ಲೇ ಇದ್ದು, ಇಲ್ಲೂ ಬೇರಿಶಲ್ಲೇ ಇದ್ದು ಮಾರ್ಕೆಟಲ್ಲಿ. ಸೊ ಒನ್ಸ್ ಇಲ್ಲಿಂದ ಮೂಮೆಂಟ್ ಸ್ಟಾರ್ಟ್ ಆಯ್ತಲ್ಲ, ಇಟ್ಸ್ ಅ ಕ್ಲಿಯರ್ ಕಟ್. ಮಾರ್ಕೆಟಲ್ಲಿ ಆಲ್ರೆಡಿ ಸೆಲ್ಲರ್ಸ್ ಇಲ್ಲ, ಮಾರ್ಕೆಟಲ್ಲಿ ಸೆಲ್ಲರ್ಸ್ ವ್ಯಾನಿಷ್ ಆಗಿದ್ದಾರೆ. ಸೊ ಬೈಯರ್ಸ್ ಅಗೇನ್ ದೇ ಆರ್ ಟ್ರೈಂಗ್ ಟು ಟೇಕ್ ಇಟ್ ಅಪ್ ಸೈಡ್. ಸೊ ವೆರಿ ಶಾರ್ಪ್ ಫಾಲ್ ಬರಬೇಕು ಅಂದರೆ ದಿಸ್ ಈಸ್ ದ ಲಾಸ್ಟ್ ಬೈಯರ್ ಹೋಪ್. ಇಲ್ಲಿಂದ ಕೆಳಗಡೆ ಬಂದರೆ ಏನಾಗುತ್ತೆ, ಬೈಯರ್ಸ್ ವಿಲ್ ಸ್ಟಾರ್ಟ್ ಪ್ಯಾನಿಕ್ ಆಗೇ ಆಗ್ತಾರೆ. ಸೊ ನಿಮಗೆ ಅದನ್ನು ಎಲ್ಲಿ ತೋರಿಸ್ತೀನಿ ನೋಡಿ, ಈಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ನಾನು ಏನು ತೋರಿಸ್ತೇನೆ ನಿಮಗೆ ಅನ್ನೋದು. ಸೊ ಮಾರ್ಕೆಟಲ್ಲಿ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಇವತ್ತು, ಬ್ಯಾಂಕ್ ನಿಫ್ಟಿಯಲ್ಲಿ ಈಸಿ ಪುಟ್ ಸೈಡ್ ಟ್ರೇಡ್ ಇತ್ತಾ ಇಲ್ವಾ? ನಿಮ್ಮನ್ನು ನೀವು ಕ್ವಶನ್ ಮಾಡ್ಕೊಳ್ಳಿ, ಈಸಿ ಪುಟ್ ಸೈಡ್ ಟ್ರೇಡ್ ಇತ್ತಾ ಇಲ್ವಾ? ಯಾಕೆ ಪುಟ್ ಸೈಡ್ ಟ್ರೇಡ್ ಇತ್ತು? ನಿನ್ನೆ ಈಗ ಮೊನ್ನೆದು ಅದು ಬಿಟ್ಬಿಡಿ, ಇದು ಅಗೇನ್ ಸೆಲ್ಲರ್ಸ್ ಕೆಳಗಡೆ ತಂದಿದ್ರು, ಅವರಿಬ್ಬರೂ ಬೈಯರ್ಸು ನಿನ್ನೆ ಸ್ಲೋಲಿ ಜಿಗ್ಜಾಗ್ ಮಾಡ್ಕೊಂಡು ಎಕ್ಸಿಟ್ ಮಾಡಿಸಿದ್ರು. ಸೊ ನೋ ಸೆಲ್ಲರ್ಸ್ ಇಲ್ಲ ಮಾರ್ಕೆಟಲ್ಲಿ. ಇವತ್ತು ಎಕ್ಸ್ಪೆಕ್ಟೇಷನ್ ಏನವ್ರದ್ದು, ವಾಟ್ ಎವರ್ ಬೈಯರ್ಸ್ದು ಫ್ಲಾಟಿಸ್ಟು ಗ್ಯಾಪ್ ಅಪ್ ಮಾರ್ಕೆಟ್ ಅಂತ. ಸೊ ಮಾರ್ಕೆಟ್ ಏನು ಮಾಡಿತ್ತು, ವೆರಿ ಫಸ್ಟ್ ಕ್ಯಾಂಡಲು ಇಮಿಡಿಯೇಟಾಗಿ ನಿನ್ನೆ ಲೋಯಿಂದ ಕೆಳಗಡೆಗೆ ಅಪ್ರೋಚ್ ಮಾಡ್ತಿದೆ ಅಂದಾಗ ಆಬ್ವಿಯಸ್ಲಿ ಬೈಯರ್ಸ್ ಇರ್ತಾರ ಅಲ್ಲಿ, ಡೆಫಿನೆಟಾಗಿ ಬೈಯರ್ಸ್ ಎಕ್ಸಿಟ್ ಆಗ್ತಾರೆ. ಸೊ ಸೆಲ್ಲರ್ಸ್ ವೈಟಿಂಗ್ ಫಾರ್ ದ ಲೆವೆಲ್. ಒಂದು ರಿಟ್ರೇಸ್ಮೆಂಟ್ ಬಂತು, ಸೆಲ್ಲರ್ಸ್ ಸೆಲ್ ಮಾಡಿದ್ರು. ಇವಾಗ ಸೆಲ್ಲರ್ಸ್ಗಳಿಗೂ ಪ್ಯಾನಿಕ್ ಉಂಟು ಮಾಡ್ತು. ಅದೇ ನಾಳೆಗೆ ಏನಾಗುತ್ತೆ, ವೆರಿ ಸಿಂಪಲ್ ಲಾಜಿಕ್. ಇದನ್ನು ತೆಗೆದ್ರೆ ಅಗೇನ್ ಸೆಲ್ಲರ್ಸ್ ವಿಲ್ ಗೋ ವೆರಿ ಫಾಸ್ಟ್, ಇದನ್ನು ತೆಗೆದ್ರೆ ಅಗೇನ್ ಬೈಯರ್ಸ್ ವಿಲ್ ಗೋ ವೆರಿ ಫಾಸ್ಟ್. ಸೊ ದಿಸ್ ವಾಸ್ ದ ಸಿಂಪಲ್ ಫಂಡ. ಹೈಯರ್ ಟೈಮ್ ಫ್ರೇಮ್ ನಮಗೆ ಅದು ಹೇಳ್ತಿಲ್ವಾ, ಇಲ್ಲಿ ನಿಮಗೆ ಕಣ್ಣಿಗೆ ಕಾಣಿಸ್ತಿದೆ ತಾನೇ ಹೈಯರ್ ಟೈಮ್ ಫ್ರೇಮು. ಸೊ ಮಾರ್ಕೆಟಲ್ಲಿ ದಿಸ್ ಈಸ್ ದ ಲಾಸ್ಟ್ ಬೈಯರ್ಸ್ ಫಾರ್ಕಾಸ್ಟ್ ಆಗಲಿಕ್ಕೆ, ಇದು ಸೆಲ್ಲರ್ ಫಾರ್ಕಾಸ್ಟ್ ಆಗಲಿಕ್ಕೆ. ಇದರೊಳಗಡೆ ನೀವೇನು ಮಾಡ್ತೀರಾ, ಏನೂ ಮಾಡೋಕ್ಕೆ ಹೋಗ್ಬಿಡಿ, ಸುಮ್ಮನೆ ಕೂತ್ಕೊಳ್ಳಿ, ಅಷ್ಟೇ ಲಾಜಿಕ್ಕು. ಸೊ ನಿಫ್ಟಿಯಲ್ಲಿ ಆಗಿತ್ತು, ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಗಿದೆ, ಲಾಸ್ಟ್ 3-4 ಡೇಸ್ದು ಒಂದೇ ಪ್ಲೇಸಲ್ಲಿ ನಿಂತಿದೆ. ಬಟ್ ನಿಫ್ಟಿ ಹೆಂಗೆ ನಿಂತಿದೆಯಾ, ಇಲ್ಲ. ಏನಕ್ಕೆ, ನಿಫ್ಟಿಯಲ್ಲಿ ಬೇರೆ ಸ್ಟಾಕ್ಸ್ಗಳು ಇರುತ್ತೆ, ನಿಫ್ಟಿಯಲ್ಲಿ ಬೇರೆ ಸ್ಟಾಕ್ಸ್ಗಳು ಸಪೋರ್ಟ್ ಕೂಡ ಮಾಡ್ತವೆ. ಸೊ ಬೇರೆ ಸೆಕ್ಟರ್ ಸಪೋರ್ಟ್ ಕೂಡ ಮಾಡುತ್ತೆ. ನಿಫ್ಟಿ ನೋಡಿ ಲಾಸ್ಟ್ 3 ಡೇಸಿಂದ ಇಟ್ಸ್ ಅ ಬುಲಿಶ್ ಮೋಡ್. ಇಟ್ ಮೀನ್ಸ್ ಸಮ್ ಸೆಕ್ಟರ್ ಇಸ್ ಬುಲಿಶ್, ಅದಕ್ಕೆ ಬುಲಿಶ್ ಇದೆ. ಓಕೆನಾ. ಸೊ ಅದಕ್ಕೋಸ್ಕರ ಅಷ್ಟೇ. ಸೊ ಬ್ಯಾಂಕ್ ನಿಫ್ಟಿ ಪ್ರಿಡಿಕ್ಟ್ ಮಾಡೋದು ತುಂಬ ಈಸಿ ಕಂಪೇರ್ ಟು ನಿಫ್ಟಿ. ಬಟ್ ಬ್ಯಾಂಕ್ ನಿಫ್ಟಿ ನಿಮಗೆ ವೀಕ್ಲಿ ಎಕ್ಸ್ಪೈರಿ ಇಲ್ಲ, ಸೊ ಹಾಗಾಗಿ ನಿಮಗೆ ಅಮೌಂಟ್ ಜಾಸ್ತಿ ಕೊಡಬೇಕಾಗತ್ತೆ, ಟಫ್ ಆಗುತ್ತೆ. ಸೊ ಇಷ್ಟಾಗಿತ್ತು ಇವತ್ತಿನ ಟ್ರೇಡು. ಓಕೆ, ಥ್ಯಾಂಕ್ ಯು ಆಲ್.